ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಶತ್ರುಗಳ ಕಾಟ ಪ್ರತಿಯೊಬ್ಬರಿಗೂ ಕೂಡ ಒಂದು ಅನುಭವಿಸೋಕ್ಕಾಗದೇ ಇರೋವಂಥಷ್ಟು ನೋವು ಕೊಡುವಂಥ ಒಂದು ಸಂಗತಿ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಅವರಿಗೆ ಯಾವುದೇ ರೀತಿಯಾದಂಥ ದ್ರೋಹ ಮಾಡಿಲ್ಲ ಅಂದರೂ ಕೂಡ ನಮಗೇನಾದರೂ ದ್ರೋಹ ಮಾಡೋಕ್ಕೋಸ್ಕರನೇ ಇರುವಂಥ ವ್ಯಕ್ತಿಗಳನ್ನೇ ನಾವು ಶತ್ರುಗಳು ಅಂತ ಹೇಳ್ತೀವಿ. ಯಾಕೆಂದರೆ ಎಷ್ಟೋ ಸರಿ ಅದು ಶತ್ರುಗಳು ಅಂತ ಹೇಳೋದಾದರೆ ನಮಗೆ ಕೆಟ್ಟದಾಗಿ ಏನಾದರೂ ಮಾಡಿಸ್ಬೇಕು ಅಂತಲೇ ಇಲ್ಲ. ನಾವು ಏನೇ ಒಂದು ಒಳ್ಳೆಯದನ್ನು ಮಾಡೋಕ್ಕೆ ಹೋದರೂ ಕೂಡ ಅದನ್ನು ಕೆಟ್ಟ ದೃಷ್ಟಿಯಿಂದನೇ ನೋಡೋರು ನಮ್ಮ ಶತ್ರುಗಳಾಗಿರ್ತಾರೆ. ನಾವು ಚೆನ್ನಾಗಿರೋದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರೋರು ಕೂಡ ನಮ್ಮ ಶತ್ರುಗಳಾಗಿರ್ತಾರೆ. ಹಾಗೆ ಕೆಲವೊಂದು ವಿಷಯದಲ್ಲಿ ದೃಷ್ಟಿದೋಷ ಅಂತ ಕೂಡ ನಾವು ಹೇಳ್ತೀವಿ. ಅದು ಕೂಡ ಈ ಒಂದು ಕ್ಯಾಟಗರಿಯಲ್ಲೇ ಬರುತ್ತೆ. ಯಾಕೆಂದರೆ ನಾವು ಶತ್ರು ದೋಷ ಅಂತ ಹೇಳೋ ರೀತಿಯಲ್ಲೇ ಕಣ್ಣು ದೃಷ್ಟಿ ಕೂಡ ನಮಗೆ ಅದೇ ರೀತಿಯಾದಂಥ ಒಂದು ಪರಿಣಾಮ ಬೀರುತ್ತೆ. ಹಾಗಾಗಿ ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ಈ ಒಂದು ಪರಿಹಾರ ನೀವು ಫಾಲೋ ಮಾಡೋದಾದರೆ, ಅಂದರೆ ನಾನು ಯಾವ ರೀತಿ ಅದನ್ನು ಮಾಡೋಕ್ಕೆ ಹೇಳ್ತೀನೋ ಅದೇ ರೀತಿ ನೀವು ಮಾಡೋದಾದರೆ ಯಾವುದೇ ಶತ್ರುಗಳಿದ್ದರೂ ಕೂಡ, ಎಷ್ಟು ಶತ್ರುಗಳು ಒಂದೋ ಎರಡೋ ಎಷ್ಟು ಜನ ಬೇಕಾದರೂ ಇರುತ್ತೆ. ಕೆಲವರಿಗೆ ಗೊತ್ತೇ ಇಲ್ಲ ಅವ್ರ ಶತ್ರುಗಳು ಯಾರು ಅಂತ, ಆದ್ರೂ ಪ್ರಾಬ್ಲಮಲ್ಲಿ ಸಫರ್ ಆಗುವಂಥವ್ರು ಎಷ್ಟೋ ಜನ ಇರ್ತಾರೆ. ಈ ರೀತಿ ತೊಂದರೆಗಳಿಂದ ನಾವು ದೂರ ಇರ್ಬೋದು, ನಮ್ಮಿಂದ ಶತ್ರುಗಳು ದೂರ ಆಗ್ತಾರೆ ಅನ್ನೋಂಥದ್ದೇನೆ ಈ ಒಂದು ಪರಿಹಾರ ನೀವು ಮಾಡೋದ್ರಿಂದ ನಿಮಗೆ ಸಿಗುವಂಥ ರಿಸಲ್ಟು. ತುಂಬ ಪವರ್ಫುಲ್ ಆಗಿರುವಂಥ ಒಂದು ಟೆಕ್ನಿಕ್. ನಂಬಿಕೆ ಇಟ್ಟು ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ನಾವು ಲೆಮನ್ ಯೂಸ್ ಮಾಡಿ ಈ ಒಂದು ಪರಿಹಾರನ ನಾವು ಮಾಡ್ತಾಯಿದ್ದೀವಿ. ಲೆಮನ್ ಬಗ್ಗೆ ಹೇಳೋದೇ ಬೇಡ. ಯಾಕೆಂದರೆ ನಿಂಬೆಹಣ್ಣಲ್ಲಿ ಅಷ್ಟು ನೆಗೆಟಿವ್ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ಇರೋದರಿಂದ ನಿಮಗೆ ಅದರದ್ದು ಎಷ್ಟು ಆದಂಥ ಒಂದು ರಿಸಲ್ಟ್ ಏನಿದೆ ಅದು ನಿಮಗೆ ಸಿಗುತ್ತೆ. ಅದು ನಿಮಗೆ ಒಬ್ಬರು ಶತ್ರುಗಳಾದರೂ ಸರಿ, ನಿಮಗೆ ಎಷ್ಟೊಂದು ಜನ ಶತ್ರುಗಳಿದ್ದಾರೆ ಅಂದರೂ ಸರಿ, ಈ ಒಂದು ಟೆಕ್ನಿಕ್ನ ನೀವು ಮಾಡ್ಬೋದು. ಇನ್ನು ಈ ಒಂದು ಪರಿಹಾರ ನೀವು ಮಾಡೋಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಒಂದು ಬ್ಲ್ಯಾಕ್ ಪೆನ್ ಬೇಕಾಗುತ್ತೆ. ಬ್ಲ್ಯಾಕ್ ಕಲರ್ ಪೆನ್, ಅದು ಸ್ಕೆಚ್ ಪೆನ್ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆಂದರೆ ನೀವು ನಿಂಬೆಹಣ್ಣಿನ ಮೇಲೆ ಬರೀಬೇಕಾಗುತ್ತೆ. ಹಾಗಾಗಿ ನೀವು ಬ್ಲ್ಯಾಕ್ ಕಲರ್ದು ಸ್ಕೆಚ್ ಪೆನ್ ಇದ್ದರೆ ತಗೊಳ್ಳಿ. ಇಲ್ಲಾಂದರೆ ಒಂದು 10 ರೂಪೀಸ್ ಕೊಟ್ಟರೆ ನಿಮಗೆ ಸ್ಕೆಚ್ ಪೆನ್ ಇದೇ ಸಿಗುತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡಿ ಆದರೂ ಮಾಡ್ಬೋದು. ಇನ್ನು ನಿಂಬೆಹಣ್ಣು ಹಳದಿ ಬಣ್ಣದ್ದು, ಯೆಲ್ಲೋ ಕಲರ್ ಲೆಮನ್ನೇ ತೊಗೋಬೇಕಾಗುತ್ತೆ. ಗ್ರೀನ್ ಕಲರ್ದು ತೊಗೊಳಕ್ಕೆ ಹೋಗಬೇಡಿ. ಇದ್ರ ಮೇಲೆ ಬರೆದಾಗ ಕ್ಲಿಯರಾಗಿ ಕೂಡ ಕಾಣಿಸುತ್ತೆ. ಹಾಗಾಗಿ ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣದನ್ನೇ ತಗೊಳ್ಳೋದನ್ನು ಪ್ರಯತ್ನ ಪಡಿ. ಇನ್ನು ನಿಮಗೆ ಶತ್ರುವಿನ ಹೆಸರು ಗೊತ್ತಿದ್ದಲ್ಲಿ ನೀವು ಆ ಒಂದು ಹೆಸರನ್ನು ನಿಂಬೆ ಹಣ್ಣಿನ ಮೇಲೆ ಬರಿಬೋದು. ಅಂದರೆ ಈಗ ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ, ನೀವು ನೋಡ್ಬೋದು. ಈ ರೀತಿ ಬರೋ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ಹೆಸರು ಗೊತ್ತಿದ್ದರೆ ಹೆಸರು ಬರೀರಿ. ನಿಮಗೆ ಹೆಸರು ಗೊತ್ತಿಲ್ಲ ಅನ್ನೋದಾದರೆ ನಿಮ್ಮ ಶತ್ರು ಅನ್ನೋಂಥ ರೀತಿಯಲ್ಲಿ ಶತ್ರು ಅಂತ ನೀವು ಬರಿಬೋದು. ಇಲ್ಲ ನಿಮಗೆ ಒಂದಕ್ಕಿಂತ ಜಾಸ್ತಿ ಶತ್ರುಗಳಿದ್ದಾರೆ ಅಂದರೂ ಕೂಡ ನೀವು ಬರೀ ಶತ್ರು ಅಂತ ಬರೆದ್ರೆ ಸಾಕು. ಇಲ್ಲ ಯಾರಾದರೂ ಒಬ್ಬರು ಪರ್ಟಿಕ್ಯುಲರ್ ಆಗಿ ನಿಮಗೇನಾದರೂ ತುಂಬ ತೊಂದರೆ ಕೊಡ್ತಿದ್ದಾರೆ ಅಂದರೆ ನಿಮಗೆ ಗೊತ್ತಿದ್ದಾರೆ ಅವ್ರು ಯಾರು ಅಂತ, ನಿಮಗೆ ಒಂದು ನಿಮ್ಮ ಕೆಲಸದ ಜಾಗದಲ್ಲಿ ಆಗಲಿ, ಇಲ್ಲ ಮನೆ ಹತ್ರ ಆಗಲಿ, ಎಲ್ಲಾದರೂ ಒಂದು ಕಡೆ ನಿಮಗದು ಗೊತ್ತಾಗಿದೆ ಅಂತ ತಿಳಿದಿದ್ರೂ ಕೂಡ ನಿಮಗೆ ಬೇಕು ಅಂತ ತೊಂದರೆ ಕೊಡ್ತಿರೋವಂಥ ಎಷ್ಟೋ ಜನ ಇರ್ತಾರೆ. ನಿಮ್ಗೆ ಅವರು ಕೊಡುವಂಥ ನೋವನ್ನು ತಡ್ಕೊಳಕ್ಕಾಗದಿರೋಷ್ಟು ಪವರ್ಫುಲ್ ಆಗಿರೋಷ್ಟು ಎಫೆಕ್ಟ್ ಅವ್ರು ನಿಮಗೆ ಕೊಡ್ತಿದ್ದಾರೆ ಅನ್ನೋದಾದರೆ ನಿಮಗೆ ಅವ್ರ ಹೆಸರನ್ನ ಕ್ಲಿಯರಾಗಿ ಇದ್ರ ಮೇಲೆ ನೀವು ಬರಿಬೋದು. ಆ ರೀತಿ ಕೂಡ ನೀವು ಮಾಡ್ಬೋದು. ಇಲ್ಲ ನನಗೆ ತುಂಬ ಜನ ಇದ್ದಾರೆ ಅಂದರೆ ಬರೀ ಶತ್ರು ಅಂತ ಬರೆದು ಇದನ್ನು ನೀವು ಕಟ್ ಮಾಡಬೇಕಾಗುತ್ತೆ. ಹೆಸರು ಬರೆದ ನಂತರ ಮಧ್ಯದಲ್ಲಿ ಕಟ್ ಮಾಡಬೇಕಾದ್ರೆ ಅರ್ಧ ಹೆಸರು ಒಂದು ಭಾಗದಲ್ಲಿ ಬರುತ್ತೆ, ಇನ್ನು ಅರ್ಧ ಹೆಸರು ಇನ್ನೊಂದು ಭಾಗದಲ್ಲಿ ಬರುತ್ತೆ. ಈ ರೀತಿ ನೀವು ಈ ನಿಂಬೆಹಣ್ಣನ್ನು ಕಟ್ ಮಾಡಬೇಕಾಗುತ್ತೆ. ನಂತರ ನೀವು ಏನು ಮಾಡಬೇಕು ಅಂದರೆ ಒಂದು ಮೊಳೆ ತಗೊಂಡು ಮೊಳೆಯಲ್ಲಿ 2 ನಿಂಬೆಹಣ್ಣನ್ನು ಚುಚ್ಚಬೇಕಾಗುತ್ತೆ. ಅದು ಉದ್ದದಾದರೆ ನಿಮಗೆ ಸ್ವಲ್ಪ ಅದು ಚುಚ್ಚಕ್ಕೆ ಈಸಿ ಆಗುತ್ತೆ. ಚಿಕ್ಕದಾದರೆ ಎರಡನ್ನೂ ಬೇರೆ ಬೇರೆ ಇದರಲ್ಲಿ ಆಣಿಯಲ್ಲಿ ಚುಚ್ಚಿ. ಆದಷ್ಟು ಒಂದು ಉದ್ದುದ್ದು ಆಣಿಯನ್ನು ತಗೊಂಡು ಅದರಲ್ಲಿ ಇದೆರಡನ್ನೂ ಚುಚ್ಚಿ, ಅಂದರೆ ಫುಲ್ ಒಳಗಡೆ ಹೋಗಬೇಕು ಅಂತ ಏನಿಲ್ಲ. ಅಟ್ಲೀಸ್ಟ್ ಫಸ್ಟ್ ಒನ್ ಫುಲ್ ಹೋಗುತ್ತೆ, ಎರಡನೇದು ನೀವು ಸ್ವಲ್ಪ ಮೇಲೆ ಭಾಗ ಹೋಗುವಂಥ ರೀತಿಯಲ್ಲಿ ಅದನ್ನು ಚುಚ್ಚಿ, ನಂತರ ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ಓಂ ಭೈರವಾಯ ನಮಃ ಅನ್ನೋಂಥ ಒಂದು ಮಂತ್ರ ಏನಿದೆ ಅದನ್ನು ನೀವು 21 ಬಾರಿ ಜಪಿಸಬೇಕಾಗತ್ತೆ. ನಿಮಗೇನು ನೋವಿದೆ ಅದನ್ನು ನೀವು ಮನಸ್ಸಲ್ಲಿ ಕಂಡು, ನಿಮಗೆ ಯಾವ ರೀತಿ ತೊಂದರೆ ಕೊಡ್ತಿದ್ದಾರೆ ಈ ರೀತಿ ಎಲ್ಲ ಮನಸ್ಸಲ್ಲಿ ಕಂಡು ಅವ್ರು ನಿಮ್ಮಿಂದ ದೂರ ಆಗಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಇನ್ನು ಸುಳಿಬಾರ್ದು. ಅವ್ರು ಏನಾದರೂ ನಿಮಗೆ ದೃಷ್ಟಿ ಆಗಲಿ, ನಿಮಗೇನಾದರೂ ಕೆಟ್ಟದಾದರೂ ಏನಾದರೂ ಮಾಡಿದರೂ ಕೂಡ ಅದೆಲ್ಲ ದೂರ ಆಗಲಿ ಅಂತ ಭೈರವನ್ನ ಪ್ರಾರ್ಥನೆ ಮಾಡ್ತಾ ನೀವು 21 ಸಾರಿ ಓಂ ಭೈರವಾಯ ನಮಃ ಅನ್ನೋದನ್ನು ಜಪ ಮಾಡಬೇಕಾಗುತ್ತೆ. ಇದು ಹೇಳಿದ ನಂತರ ನೀವು ಮನಸ್ಸಲ್ಲಿ
ನಿಮ್ಮ ಶತ್ರು ದೂರ ಆಗಲಿ, ನಿಮ್ಗೆ ಯಾವುದೇ ಕಾರಣಕ್ಕೂ ಇನ್ನವರು ತೊಂದರೆ ಕೊಡೋಕ್ಕೆ ಬರಬಾರ್ದು ಅನ್ನೋವಂಥದ್ದನ್ನು ಮನಸ್ಸಲ್ಲಿ ಕಂಡು ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಇದನ್ನು ನೀವು ಎಸಿಬೇಕಾಗುತ್ತೆ. ಇದೊಂದು ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಬೇರೆಯವರ ಕಾಲು ತಾಗಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ನೀವು ಎಲ್ಲಾದರೂ ದೂರದಲ್ಲಿ ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ಇದನ್ನು ನೀವು ಎಸಿಬೇಕಾಗುತ್ತೆ. ಇನ್ನು ಇದನ್ನು ನೀವು ಮನೆಯಲ್ಲೇ ಆಗಲಿ ಇಲ್ಲ ಹೊರಗಡೆ ಆಗಲಿ ಯಾರಿಗೂ ನೀವು ಏನು ಮಾಡ್ತಿದ್ದೀರಾ ಅನ್ನೋವಂಥ ವಿಷಯನ ಹೇಳಕ್ಕೆ ಹೋಗಬಾರ್ದು. ನಿಮ್ಮ ಹತ್ರದವರು ಅಂದರೆ ತುಂಬ ನಿಮಗೆ ಓಕೆ ಅವ್ರು ತಿಳ್ಕೊಂಡ್ರೂ ಪರವಾಗಿಲ್ಲ ಅನ್ನೋವಂಥವ್ರಿಗೆ ಮಾತ್ರ ಹೇಳಬೇಕಾಗುತ್ತೆ. ಅಂದರೆ ನಿಮ್ಮ ಮನೆಯವರಾಗಿರಬೇಕು, ಅದು ನಿಮ್ಮ ಫ್ರೆಂಡ್ಸ್ ಆಗಲಿ ಇಲ್ಲ ನಿಮ್ಮ ಪಕ್ಕದ ಮನೆಯವರಾಗಲಿ, ಇವರಿಗೆಲ್ಲ ಹೋಗಿ ನೀವು ಈ ರೀತಿ ಮಾಡ್ತಿದ್ದೀನಿ ಅಂತ ಹೇಳೋದಾಗಲಿ ಇಲ್ಲ ನನಗೊಂದು ಟೆಕ್ನಿಕ್ ಗೊತ್ತಿದೆ ಅಂತ ನೀವು ಅವ್ರಿಗೂ ಹೇಳೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ಅವ್ರಿಗೆ ಗೊತ್ತಾಗುತ್ತೆ ನೀವು ಈ ರೀತಿ ಮಾಡಿದ್ದೀರಾ ಅನ್ನೋವಂಥದ್ದು. ಹಾಗಾಗಿ ಯಾರಿಗೂ ಹೇಳಕ್ಕೆ ಹೋಗಬಾರ್ದು. ಈ ಒಂದು ವಿಷಯನ ಹೇಳ್ದಿರಾನೇ ನೀವು ಮಾಡಬೇಕಾಗತ್ತೆ. ನೀವು ಏನೂ ಯಾರಿಗೂ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾಯಿಲ್ಲ. ನಿಮ್ಮ ಶತ್ರು ನಿಮ್ಮಿಂದ ದೂರ ಆಗಬೇಕು, ಅಷ್ಟೇ ನೀವು ಮಾಡ್ತಿರೋವಂಥದ್ದು. ನಿಮಗೆ ತೊಂದರೆ ಕೊಡೋಕ್ಕೆ ಮತ್ತೆ ಅವರು ಬರಬಾರ್ದು. ಈ ಒಂದು ಉದ್ದೇಶ ಮನಸ್ಸಲ್ಲಿಟ್ಕೊಂಡು ನಾವು ಮಾಡ್ತಿರೋವಂಥ ಒಂದು ಪರಿಹಾರ ಇದು. ನಮಗೆ ತೊಂದರೆ ಕೊಡೋರಿಗೋಸ್ಕರ ಮಾಡ್ತಿದ್ದೀವಿ ಹೊರತು ಏನೂ ತೊಂದರೆ ಕೊಡದೇ ಇರೋರಿಗೆ ನಾವು ತೊಂದರೆ ಕೊಡ್ಬೋದು ಅನ್ನೋಂಥ ರೀತಿಯಲ್ಲಿ ಇದನ್ನು ಮಾಡೋಕ್ಕಾಗಲ್ಲ. ಯಾವುದೇ ಒಂದು ರಿಸಲ್ಟ್ ನಿಮಗೆ ಆ ರೀತಿ ಮಾಡಿದಾಗ ಸಿಗಲ್ಲ. ನಿಮಗೆ ಅವರಿಂದ ತೊಂದರೆ ಆಗಿದ್ದರೆ ಮಾತ್ರ ಈ ಒಂದು ಪರಿಹಾರನ ನೀವು ಮಾಡಬೇಕಾಗತ್ತೆ. ಇನ್ನು ಇದು ಮಾಡಿ ನಿಮ್ಗೆ ಸ್ವಲ್ಪ ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಯಾವ ರೀತಿ ನಿಮಗೆ ಅದು ಎಫೆಕ್ಟ್ ಕಾಣಿಸ್ತಿದೆ ಅನ್ನೋವಂಥದ್ದು. ಯಾಕೆಂದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಇದು ಹೊರಗಡೆ ಹಾಕುತ್ತೆ. ಹಾಗೆ ಯಾರಿಂದಾದರೂ ನಿಮಗೆ ದೃಷ್ಟಿ ದೋಷ ಇಲ್ಲಾಂದರೆ ಈ ಬೈಕೋತಾರೆ ಕೆಲವರು, ಏನಾದರೂ ಶಾಪ ಹಾಕೋದು ಆ ರೀತಿಯೆಲ್ಲ ಮಾಡೋವಂಥದ್ದು ಒಂದು ಕೆಲವರಿಗೆ ಒಂದು ಅಭ್ಯಾಸ. ಅದು ಆ ರೀತಿ ಯಾರಾದರೂ ನಿಮಗೆ ಅಂತ ಮಾಡಿದಾಗಲೂ ಕೂಡ ಕೆಲವೊಂದು ಸಮಯದಲ್ಲಿ ಅದು ನಮಗೆ ಒಂದು ಒಳ್ಳೆ ಕೆಲಸ ನಡೆದೇ ಇರೋವಂಥ ರೀತಿಯಲ್ಲಿ ಬ್ಲಾಕೇಜ್ ಉಂಟು ಮಾಡುತ್ತೆ ಲೈಫಲ್ಲಿ. ಹಾಗಾಗಿ ಆ ರೀತಿ ಏನಾದರೂ ಆಗಿದ್ರೂ ಕೂಡ ನಿಮಗೆ ಗೊತ್ತಿಲ್ಲ ಅನ್ನೋವಂಥ ವಿಷಯಗಳನ್ನು ಕೂಡ ಕೆಟ್ಟದಾಗಿದ್ದರೆ ಅದನ್ನು ದೂರ ಮಾಡುವಂಥ ಒಂದು ಪರಿಹಾರ ಇದು ಅಂತಲೇ ನಾವು ಹೇಳ್ಬೋದು. ಯಾಕೆಂದರೆ ನೆಗೆಟಿವ್ ಎನರ್ಜಿ ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ. ಯಾಕೆಂದರೆ ಕೆಲವೊಂದು ಸಾರಿ ನಾವು ಹೊರಗಡೆ ಏನಾದರೂ ತುಳ್ಕೊಂಡು ಬರೋದಾಗಲಿ ಇಲ್ಲ ಕ್ಲೀನಾಗಿ ಯಾವುದಾದ್ರೂ ಒಂದು ಕೋಣೆ ಮನೆಯಲ್ಲಿ ಇಲ್ಲದೇ ಇರೋವಂಥ ಕಾರಣದಲ್ಲಾಗಲಿ ಒಂದು ಸಣ್ಣ ಪುಟ್ಟದ ರೀತಿಯಂಥ ಆದಂಥ ನೆಗೆಟಿವ್ ಎನರ್ಜಿ ಇರುತ್ತೆ. ಅದೆಲ್ಲ ನಮ್ಮ ಮನೆಯಿಂದ ದೂರ ಆಗೋಕ್ಕೂ ಕೂಡ ಈ ಒಂದು ಟೆಕ್ನಿಕ್ ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ರೀತಿ ನೀವು ಅದರ ಮೇಲೆ ಏನೂ ಬರೆಯೋದೇ ಬೇಡ. ಹಾಗೆ ಒಂದು ನಿಂಬೆಹಣ್ಣು ಕಟ್ ಮಾಡಿಕೊಂಡು ಭೈರವಾಯ ನಮಃ ಅಂತ ಹೇಳಿ ಕೂಡ ಯಾರೂ ತುಳಿದೇ ಇರೋಂಥ ಜಾಗದಲ್ಲಿ ಹಾಕಬೇಕಾಗತ್ತೆ. ಈ ರೀತಿ ಮಾಡಿದರೂ ಕೂಡ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ. ಈ ರೀತಿ ಶತ್ರುಗಳಿರೋರಿಗೆ ನಿಮಗೆ ಯಾರಿಂದಾದರೂ ತೊಂದರೆ ಆಗ್ತಿದ್ದರೆ ನೀವು ಖಂಡಿತ ಈ ಒಂದು ಟೆಕ್ನಿಕ್ನ ನೀವು ಮಾಡಿ ಟ್ರೈ ಮಾಡಿ ನೋಡ್ಬೋದು. ಖಂಡಿತ ನಿಮಗೆ 100% ರಿಸಲ್ಟ್ ಅಂತೂ ಸಿಗುತ್ತೆ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಾರಾಹಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.